ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿಲ್ಲಿ ಪನ್ನೀರ್ ದಮ್ ಬಿರಿಯಾನಿ ತಯಾರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೋಸ್ಕರ ನಾನು 2 ಆನಿಯನ್ನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 4 ಟೊಮೆಟೊನ ತಗೊಂಡಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ಸಹ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 150 ಗ್ರಾಮ್ ಪನ್ನೀರನ್ನ ಯೂಸ್ ಮಾಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೆಂಡ್ಸ್ ಮಸಾಲೆ ಪದಾರ್ಥಗಳೆಲ್ಲ ಅದಕ್ಕೆ ಸೇರಿಸಿ. ಫ್ರೆಂಡ್ಸ್, ನಾನಿಲ್ಲಿ ಚಕ್ಕೆ, ಲವಂಗ, ಕಲ್ಲುವ, ಯಾಲಕ್ಕಿ, ಬಿರಿಯಾನಿ ಎಲೆ ಎಲ್ಲನೂ ಸಹ ಆಯಿಲೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಆನಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬ್ರೌನಿಷ್ ಕಲರ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಅದಕ್ಕೆ ನಾವು ಹಸಿ ಬಟಾಣಿ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವು ಹೆಚ್ಚಿಟ್ಕೊಂಡಿರೋ ಟೊಮೆಟೊನು ಸಹ ಸೇರಿಸ್ಕೊಂಡು ಟೊಮೆಟೊ ನೀಟಾಗಿ ಸ್ಮೂತಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಫ್ರೈ ಆಗಲಿ, ಇದನ್ನ ಮುಚ್ಚಿಟ್ಟು ಫ್ರೆಂಡ್ಸ್ ಈಗ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ತೊಗೊಂಡು ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಖಾರದ ಪುಡಿ, ಉಪ್ಪು ಮತ್ತು ಗರಂ ಮಸಾಲ, ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಪನ್ನೀರು ಒಳ್ಳೆ ಪ್ರೋಟೀನ್ ಸೋರ್ಸು. ನಾವು ಯಾರು ಚಿಕನ್ನು ಮಟನ್ನು ತಿನ್ನಲ್ಲ, ಪ್ರೋಟೀನ್ ಬೇಕು ಅಂತಾರಲ್ಲ, ಅವರು ವೀಕ್ಲಿ ಒಂದು 3 ಟೈಮ್ಸ್ ಪನ್ನೀರ್ ತಿಂದರೆ ಒಳ್ಳೆ ಪ್ರೋಟೀನ್ ಅವ್ರ ಬಾಡಿಗೆ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಹಸಿಮೆಣಸಿನಕಾಯಿ. ಫ್ರೆಂಡ್ಸ್, ನಿಮ್ಮ ಖಾರಕ್ಕೆ ತಕ್ಕಂತೆ ನಾನಿಲ್ಲಿ 5ರಿಂದ 6 ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಟೊಮೆಟೊ ಸಹ ನೀಟಾಗಿ ಸ್ಮೂತಾಗಿ ಬೆಂದಿದೆ. ಆ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ನಾನು ಇನ್ನೊಂದು ಕಡೆ ವಾಟ್ರು ಸಹ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ರೈಸ್ನ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಫ್ರೆಂಡ್ಸ್, ಈ ವಾಟ್ರ್ ಬಾಯ್ಲ್ ಆಗಿದೆ. ಇಲ್ಲಿ ರೈಸ್ನ ಸಹ ಸೇರಿಸ್ಕೊಂಡಿದ್ದೀನಿ. ರೈಸ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಮರಾಠಿ ಮೊಗ್ಗು, ಚಕ್ಕೆ, ಯಾಲಕ್ಕಿ ಎಲ್ಲ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ರೈಸು ಒಂದು ಒಳ್ಳೆ ಫ್ಲೇವರ್ ಆಗಿ ಬರುತ್ತೆ. ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಸಹ ಒಂದು ತವಾ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಪನ್ನೀರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಪನ್ನೀರು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಅಕ್ಕಿ ಬೆಂದಿದೆಯಾ ನೋಡೋಣ. ಅಕ್ಕಿ 80% ಬೆಂದ್ರೇ ಸಾಕು. ಇನ್ನು 20% ನಾವು ದಮ್ ಕಟ್ತೀವಿ. ಫ್ರೆಂಡ್ಸ್, ಇಲ್ಲಿ ಮಸಾಲೆ ಸಹ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ನಾವು ಬಿರಿಯಾನಿ ಮಸಾಲ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಗರಂ ಮಸಾಲ ಸಹ ಸೇರಿಸ್ಕೊಳ್ಳೋಣ. ಸ್ವಲ್ಪ ತುಪ್ಪ ಮತ್ತು ಕರ್ಡ್ ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕಲಿಸ್ಕೊಡಿ. ಫ್ರೆಂಡ್ಸ್, ನಾವಿಲ್ಲಿ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಆ ಪನ್ನೀರನ್ನ ಸಹ ಸೇರಿಸ್ಕೊಳ್ಳಿ. ಈ ಮಸಾಲೆ ಎಲ್ಲ ಕಲಿಸ್ಕೊಟ್ಮೇಲೆ ಒಂದು ಅರ್ಧ ಮಸಾಲೆನ ಸೈಡ್ಗೆ ಎತ್ತಿಟ್ಕೋಬೇಕು. ಯಾಕಂದರೆ ನಾವು ದಮ್ ಕಟ್ತೀವಲ್ಲ, ರೈಸ್ನ ಲೇಯರಾಗಿ ಹಾಕೋಕ್ಕೆ. ಫ್ರೆಂಡ್ಸ್, ನೀವು 2 ಲೇಯರ್ ಆದರೂ ಹಾಕ್ಬೋದು, 3 ಲೇಯರ್ ಆದರೂ ಹಾಕಬೇಕು. ಫಸ್ಟ್ ರೈಸ್ನ ಹಾಕ್ಕೊಳ್ಳಿ. ರೈಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳಿ. ಮತ್ತು ಅದ್ರ ಮೇಲೆ ಒಂದು ಲೇಯರ್ ರೈಸ್ನ ಹಾಕಿ ಮತ್ತು ಅದ್ರ ಮೇಲೆ ಮತ್ತೆ ಮಸಾಲೆನ ಹಾಕಿ ಅದಕ್ಕೂ ಸ್ವಲ್ಪ 1 ಸ್ಪೂನ್ ತುಪ್ಪ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನಾವೀಗ ಇದನ್ನು ದಮ್ ಕಟ್ಟಬೇಕು. ಫ್ರೆಂಡ್ಸ್, ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಅದ್ರ ಮೇಲೆ ಒಂದು ವೆಯ್ಟ್ನ ಇಡಿ. ನಾನು ಇಲ್ಲೊಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಆ ಪಾತ್ರೆನೇ ಇಟ್ಟಿದ್ದೀನಿ, ಅಷ್ಟೇ ಸಾಕು. ಫ್ರೆಂಡ್ಸ್, ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟರೆ ಒಂದು ಸೂಪರಾಗಿರೋ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ.